1 ವರ್ಷ ತುಂಬದೇ ಇರುವ ಮಕ್ಕಳಿಗೆ ಮತ್ತು 12 ತಿಂಗಳಿಗಿಂತ ಕಮ್ಮಿ ಇರುವ ಮಕ್ಕಳಿಗೆ ಈ ಆಹಾರಗಳನ್ನು ನೀಡಬಾರ್ದು. ನೀಡಿದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ತುಂಬ ಕ್ರಿಟಿಕಲ್ ಆದಂತಹ ಹೆಲ್ತ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಹನಿ ಅಂದರೆ ಜೇನುತುಪ್ಪ, ಮತ್ತು ಎರಡನೇದಾಗಿ ಸಾಲ್ಟ್ ಅಂದರೆ ಉಪ್ಪನ್ನು ಮಕ್ಕಳಿಗೆ ಅಧಿಕವಾಗಿ ತಿನ್ನಿಸ್ಬಾರ್ದು. ಅದರಿಂದ BP ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ, ಅಂದರೆ ಅಧಿಕ ರಕ್ತದೊತ್ತಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಮೂರನೇದಾಗಿ ಶುಗರ್ ಅಂದರೆ ಸಕ್ಕರೆಯನ್ನು ಮಕ್ಕಳಿಗೆ ಹೇರಳವಾಗಿ ತಿನ್ನಿಸ್ಬಾರ್ದು. ಮತ್ತು ನಾಲ್ಕನೇದಾಗಿ ಕೌ ಮಿಲ್ಕ್ ಅಂದರೆ ಹಸುವಿನ ಹಾಲು. 12 ತಿಂಗಳಿಗಿಂತ ಕಮ್ಮಿ ಇರುವ ಮಕ್ಕಳಿಗೆ ಅಂದರೆ 1 ವರ್ಷ ತುಂಬದೇ ಇರುವಂಥ ಮಕ್ಕಳಿಗೆ ಕೌ ಮಿಲ್ಕನ್ನು ಜಾಸ್ತಿ ಕುಡಿಸ್ಲಿಕ್ಕೆ ಹೋಗಬಾರ್ದು. ಅದರಿಂದ ಕಫ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಐದನೇದಾಗಿ ಡ್ರೈ ಫ್ರೂಟ್ಸ್ಗಳನ್ನು ಮಕ್ಕಳಿಗೆ ಹೇರಳವಾಗಿ ತಿನ್ನಿಸ್ಲಿಕ್ಕೆ ಹೋಗಬಾರ್ದು. ಅದರಿಂದ ಅತಿಯಾದ ಆ್ಯಕ್ಟಿವಿಟೀಸ್ ಮಕ್ಕಳಲ್ಲಿ ಹೈ ಆ್ಯಕ್ಟಿವ್ ಆಗಿರೋದು, ಮತ್ತು ನಿಮ್ಮ ಕೈಲಿ ಹಿಡಿಲಿಕ್ಕೆ ಆಗದೆ ಇರೋ ಥರ ಜಾಸ್ತಿ ಆ್ಯಕ್ಟಿವ್ ಆಗಿರೋ ಥರ ಆಗ್ಬಿಡುತ್ತೆ. ಮತ್ತು ಆರನೇದಾಗಿ ಹಸಿ ಮೊಟ್ಟೆ. ಮಕ್ಕಳಿಗೆ ಬೇಯಿಸಿದ ಮೊಟ್ಟೆಯನ್ನು ಕೊಡ್ಬೋದು, ಅದು ಭಂಡಾರನ ಬಿಟ್ಟು ವೈಟನ್ನು ಕೊಡಬೇಕು. ಅಂದರೆ ಹಸಿ ಮೊಟ್ಟೆಯನ್ನು ಮಕ್ಕಳಿಗೆ ತಿನ್ನಿಸ್ಬಾರ್ದು. ಮತ್ತು ಏಳನೇದಾಗಿ ಜ್ಯೂಸಸ್ ಅಂದರೆ ಹಣ್ಣಿನ ರಸಗಳನ್ನು ಮಕ್ಕಳಿಗೆ ಜಾಸ್ತಿ ಕುಡಿಸ್ಲಿಕ್ಕೆ ಹೋಗಬಾರ್ದು. ಅದರಿಂದ ಕಫ ಆಗುವಂಥ ಸಾಧ್ಯತೆಗಳಿರುತ್ತೆ, ಕೆಮ್ಮಳಾಗುವಂಥ ಸಾಧ್ಯತೆಗಳಿರುತ್ತೆ, ಕಫ ಆದರೆ ಜ್ವರ ಬರುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ 12 ತಿಂಗಳು ತುಂಬದೇ ಇರುವಂಥ ಮಕ್ಕಳಿಗೆ ಮತ್ತು 1 ಇಯರ್ ಆಗದೆ ಇರುವಂಥ ಮಕ್ಕಳಿಗೆ ಜ್ಯೂಸಸ್ಗಳನ್ನ ಕೊಡಬಾರ್ದು. ಮತ್ತು ಎಂಟನೇದಾಗಿ ಕೋಕೋನಟ್ ವಾಟರ್ ಅಂದರೆ ಎಳನೀರನ್ನು ಮಕ್ಕಳಿಗೆ ಜಾಸ್ತಿ ಕುಡಿಸ್ಲಿಕ್ಕೆ ಹೋಗಬಾರ್ದು. ಅದರಿಂದ ಕಫ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಫೀವರ್ ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಮಕ್ಕಳಿಗೆ ಎಳನೀರನ್ನು ಕುಡಿಸ್ಬಾರ್ದು. ಇಷ್ಟು ಆಹಾರಗಳನ್ನು ನಿಮ್ಮ ಮಕ್ಕಳಿಗೆ ಅವಾಯ್ಡ್ ಮಾಡ್ತಾ ಬಂದರೆ, ಅಂದರೆ 1 ಇಯರ್ ತುಂಬದೇ ಇರುವಂಥ ಮಕ್ಕಳಿಗೆ, 12 ತಿಂಗಳಿಗಿಂತ ಕಮ್ಮಿ ಇರುವ ಮಕ್ಕಳಿಗೆ ಇಷ್ಟು ಫುಡ್ಗಳನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮಕ್ಕಳು ಹೆಲ್ತಿ ಆ್ಯಂಡ್ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ.